ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಇಂದಿನ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಈ ದಿನ ವೈಕುಂಠ ಏಕಾದಶಿ, ವೈಕುಂಠ ಏಕಾದಶಿಯ ವಿಶೇಷತೆ, ಹಾಗೆ ವಿಷ್ಣುವಿನ ಆರಾಧನೆಯನ್ನ ಹೇಗೆ ಮಾಡಬೇಕು, ವಿಷ್ಣುವಿನ ಕೃಪೆಗೆ ಹೇಗೆ ಪಾತ್ರರಾಗಬೇಕು ಅನ್ನೋದನ್ನ ಶಾಸ್ತ್ರಿಗಳನ್ನ ಕೇಳಿ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಜ್ಯೋತಿಷಿಗಳಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನ ವೈಕುಂಠ ಏಕಾದಶಿ, ವಿಷ್ಣುವಿನ ಭಕ್ತರಿಗೆ ಇದು ಬಹಳ ವಿಶೇಷವಾದ ದಿನವಾಗಿರುತ್ತೆ. ಈ ದಿನ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬೇಕು ಅಂತ ಇದ್ರೆ ಯಾವ ರೀತಿ ವಿಷ್ಣುವಿನ ಆರಾಧನೆಯನ್ನ ಮಾಡಬೇಕಾಗತ್ತೆ ಶಾಸ್ತ್ರಿಗಳೇ? ಪೂಜಾ ಕೈಂಕರ್ಯಗಳು ಹೇಗೆ ನೆರವೇರಬೇಕು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕ್ರತುಶ್ಚ ಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥೇದಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾದ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ತಮಗೆಲ್ಲ ಗೊತ್ತೇ ಇದೆ. ಅದನ್ನು ಮತ್ತಷ್ಟು ಮನಸ್ಸಿಗೆ ತಂದುಕೊಳ್ಳೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯಣ, ಹೇಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು, ಏಕಾದಶಿ ತಿಥಿ, ಕೃತಿಕಾ ನಕ್ಷತ್ರ. ಈ ದಿವಸ ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ವೈಕುಂಠ ಏಕಾದಶಿ. ತುಂಬ ಪವಿತ್ರವಾದ ದಿವಸ. ಸಾಕ್ಷಾತ್ ಆ ವಿಷ್ಣುವಿನ ಅನುಗ್ರಹ ಪಡಿಬೇಕು ಅಂತಂದರೆ ಈ ಏಕಾದಶಿ ವ್ರತವನ್ನು ಆಚರಿಸಬೇಕಂತೆ. ಭಾಗವತಾದಿಗಳು, ಪುರಾಣಾದಿಗಳೆಲ್ಲ ಹೇಳುವ ಮಹಾತ್ಮ್ಯದ ವ್ರತ ಇದು ಮನುಷ್ಯನನ್ನು ಬಾಹ್ಯಾಭ್ಯಂತರ, ಹೊರಗು ಒಳಗು ಎರಡೂ ರೀತಿಯಲ್ಲಿ ಪರಿಶುದ್ಧರನ್ನಾಗಿ ಮಾಡ್ತಕ್ಕಂಥ ಒಂದು ವಿಶಿಷ್ಟ ಮತ್ತು ಏಕೈಕ ವ್ರತ ಅಂತ ಈ ಒಂದು ವೈಕುಂಠ ಏಕಾದಶಿಯನ್ನು ಪರಿಗಣಿಸಿದೆ. ನಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥದ್ದು, ಈ ದಿವಸ ಉಪವಾಸವಿದ್ದು ಆ ವಿಷ್ಣುವಿನ ಸನ್ನಿಧಾನದಲ್ಲಿ, ಕ್ಷೇತ್ರಗಳಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ತಕ್ಕಂಥದ್ದು, ವಿಷ್ಣುವಿಗೆ ನಮ್ಮನ್ನು ನಾವು ಅರ್ಪಿಸಿಕೊಳ್ತಕ್ಕಂಥದ್ದು. ಯಾವ ರೀತಿಯಲ್ಲಿ? ಎಷ್ಟೋ ಬಾರಿ ಹೇಳಿದ್ದೀನಿ, ಭಕ್ತಿ ಪ್ರಧಾನ ಅಂತ. ಹೀಗಾಗಿ ಬುದ್ಧಿ, ಮನಸ್ಸು ಇವುಗಳನ್ನು ನಿಗ್ರಹ ಮಾಡಿಕೊಂಡು, ವಸ್ತುತಃ ಏಕಾದಶಿ ಅಂತಂದರೆ, ಏಕಾದಶಿ ಅನ್ನೋದು ಇಂದ್ರಿಯಗಳಿಗೆ ಸಂಬಂಧಿಸಿದ್ದು. ಇಂದ್ರಿಯಗಳನ್ನು ಶೋಧಿಸಿಕೊಳ್ತಕ್ಕಂಥದ್ದು. ಶೋಧಿಸಿಕೊಂಡು ಒಂದು ಪಕ್ವವಾದ ಪರಿಪಾಕ ನಿರ್ಮಾಣಗೊಂಡ ಮೇಲೆ ಅದನ್ನು ಭಗವಂತನಿಗೆ ಸಮರ್ಪಣೆ. ಆ ನೈವೇದ್ಯ, ಮನುಷ್ಯನ ಮನಸ್ಸೇ ಏಕಾದಶಿ ಇಂದ್ರಿಯ, ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದು ಒಂದು ಪುಷ್ಪದ ರೀತಿಯಲ್ಲಿ, ಒಂದು ನೈವೇದ್ಯ ರೀತಿಯಲ್ಲಿ ಅಂತಕ್ಕಂಥದ್ದು ಈ ಒಂದು ವ್ರತದ ನಿರೀಕ್ಷೆ. ಏಕಾದಶ ನಮಗೆ ಪಂಚೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5. ಇವುಗಳೆಲ್ಲ ಅತ್ತಿತ್ತ ಅಲುಗಾಡಿ ಚದುರಾಡಿ ನಮ್ಮನ್ನು ತುಂಬ ತೊಂದರೆಗೀಡು ಮಾಡುತ್ತೆ. ಕಣ್ಣು ನೋಡ್ತಾ ಇದೆ ಅಂತಂದರೆ ಹೊರಗಿನದ್ದು ಇನ್ನೇನೇನೋ ಆಕರ್ಷಣೆಗೊಳಪಟ್ಟು ಕಣ್ಣು ತನ್ನ ಶುಚಿತ್ವವನ್ನು ಕಳ್ಕೊಳ್ಳುತ್ತೆ. ದೃಷ್ಟಿ ಅಶುಚಿಗೊಳ್ಳುತ್ತೆ. ಕಿವಿ ಬೇಡದ್ದನ್ನು ಕೇಳಿಸ್ಕೊಂಡು ಕಿವಿ ಕೂಡ ನಿರ್ಮಲವಾಗಿರ್ತಕ್ಕಂತಹ ಕಿವಿ ಅಪವಿತ್ರವಾಗಿಬಿಡುತ್ತೆ, ಬೇಡದ್ದನ್ನು ಕೇಳಿಸ್ಕೊಂಡು. ಚರ್ಮ ಅಗತ್ಯವಿಲ್ಲದನ್ನೆಲ್ಲ ಸ್ಪರ್ಶ ಮಾಡಿಕೊಂಡು ಅದು ಕೂಡ ಅಶುಚಿಯಾಗಿಬಿಡುತ್ತೆ. ಹೀಗೆ ನಮ್ಮ ಇಂದ್ರಿಯಗಳು, ನಾಲಿಗೆ ಬೇಡದ್ದನ್ನು, ಉಪವಾಸ ಅಂದ್ರೆ ಅದಕ್ಕೆ ಕಡಿವಾಣ ಹಾಕ್ತಕ್ಕಂಥದ್ದು, ಅದನ್ನು ಶುಚಿಗೊಳಿಸ್ತಕ್ಕಂಥದ್ದು. ಈ ಇಂದ್ರಿಯಗಳಿಗೆಲ್ಲ ಮಡಿಬಟ್ಟೆಯನ್ನು ಉಡಿಸಬೇಕು ಅಂತ. ಮಡಿವಸ್ತ್ರವನ್ನು ನಾವು ರೇಷ್ಮೆ ವಸ್ತ್ರ ಅಂತೀವಲ್ಲ, ಅಥವಾ ಒಗೆದ ಬಟ್ಟೆಯನ್ನು ಒಣ ಹಾಕಿ ಮಡಿವಸ್ತ್ರ ಅಂತ ಏನು ಕರಿತೀವಿ, ಆ ಮಡಿಯ ವಸ್ತ್ರಗಳನ್ನು ಈ ಇಂದ್ರಿಯಗಳಿಗೆ ಹೇಗೆ ತೊಡಿಸೋದು? ಆ ರೀತಿಯಲ್ಲಿ ತೊಡಿಸಬೇಕು. ತೊಡಿಸಿ ಭಗವಂತನ ಸಮೀಪಕ್ಕೆ ಹೋಗಬೇಕು ಅಂತ. ಆ ಒಂದು ಮಾರ್ಗ ಏನಿದೆ ಅದನ್ನು ಆ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ಈ ಇಂದ್ರಿಯಗಳ ನಿಗ್ರಹ, ಅದಕ್ಕೆ ಮೂಲ ಬೇರಾಗಿರ್ತಕ್ಕಂಥದ್ದು ಉಪವಾಸ, ಊಟ ಬಿಡ್ತಕ್ಕಂಥದ್ದು, ನಿರಾಹಾರ ಮಾಡ್ತಕ್ಕಂಥದ್ದು. ತನ್ಮೂಲಕ ಆಹಾರ ತಗೊಂಡ್ರೆ ಚೈತನ್ಯ ಬಂದ್ಬಿಡುತ್ತೆ. ಚೈತನ್ಯದಿಂದಾಗಿ ಎಲ್ಲ ಇಂದ್ರಿಯಗಳು ಪಟುತ್ವ ಬಂದ್ಬಿಡುತ್ತೆ. ಆ ಪಟುತ್ವದಿಂದಾಗಿ ಬೇಡದ್ದನ್ನು ಸ್ವೀಕರಿಸುತ್ತೆ. ಇದನ್ನು ಕಡಿವಾಣ ಹಾಕಬೇಕು ಅಂದರೆ ಬೇರನ್ನು ನಾವು ಸರಿ ಮಾಡ್ಕೋಬೇಕು.
ಈ ಕಾರಣ ಅದು ಬೇರೆ ಯಾವುದೋ ಆಹಾರ ಆಗಿದೆ. ನೋಡಿ, ನಾವು ಎಲ್ಲದಕ್ಕೆ ನೋಡಿ ಕೋಪ ಮಾಡ್ಕೊಳ್ತೀರಾ, ಆಹಾರ ಕಾರಣ ಆಗುತ್ತೆ. ನಿಮ್ಮ ಆರೋಗ್ಯ ಹಾಳಾಗ್ತಾ ಇದೆಯಾ, ಆಹಾರ ಕಾರಣ ಆಗುತ್ತೆ. ನಿಮ್ಮ ದೇಹ ಪುಷ್ಟವಾಗಿದೆಯಾ, ಆಹಾರ ಕಾರಣವಾಗುತ್ತೆ. ಎಲ್ಲದಕ್ಕೆ ಆಹಾರ ಮೂಲ. ಆಯುರ್ವೇದ ಶಾಸ್ತ್ರವು ಇದನ್ನೇ ಹೇಳುತ್ತೆ. ಪಾಕಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದನ್ನೇ ಆಯುರ್ವೇದದಲ್ಲಿ, ಆಯುರ್ವೇದ ಹೇಳ್ತಕ್ಕಂಥದ್ದೇ ಜ್ಯೋತಿಷ್ಯ ಹೇಳುತ್ತೆ. ಜ್ಯೋತಿಷ್ಯವೇ ಹೇಳಿದ್ದನ್ನು ನಮ್ಮ ವ್ರತಗಳಲ್ಲೂ ಅಳವಡಿಕೆಯಾಗಿರ್ತಕ್ಕಂಥದ್ದನ್ನೆಲ್ಲ ನೋಡ್ತೀವಿ. ಅಂತೂ ಮುಖ್ಯವಾಗಿ ಇದು ಮನೋನಿಗ್ರಹ, ಆಹಾರ ನಿಗ್ರಹ ಎರಡರ ಮೇಲೆ ನಿಂತಿದೆ. ಹೀಗಾಗಿ ಈ ಒಂದು ಏಕಾದಶಿಯನ್ನು ಆಚರಿಸ್ತಾ ಇದ್ದೀವಿ ಅಂತಂದರೆ ಇವುಗಳಿಗೆ ಶುಚಿತ್ವವನ್ನು ತಂದುಕೊಂಡು, ಇವುಗಳ ಶುಚಿತ್ವ ಹೇಗೆ ಸಾಧ್ಯ ಆಗುತ್ತಪ್ಪ? ಶ್ರೀನಿವಾಸನನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ಸುಮ್ಮನೆ ಅಷ್ಟು ಸಾವಿರ ಕ್ಯೂ ಮಧ್ಯದಲ್ಲಿ ಅಷ್ಟು ಪರದಾಡಿ ಅಷ್ಟು ನಮ್ಮನ್ನು ಒಂದು ರೀತಿ ಹಿಂಸೆ ಒಳಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ಯಾಕಾಗಿ ಅಂತಂದರೆ ಆ ಭಗವಂತನ ದರ್ಶನಕ್ಕೆ ಅಂಥದ್ದು ಒಂದು ಬೇಕು, ತೀವ್ರತೆ. ಅದು ತಪಸ್ಸು, ಸಂಶಯ ಇಲ್ಲ. ಅದು ಒಂದು ಸಾಧನವಾದರೆ ಕೂತಲ್ಲಿ ಎಷ್ಟೋ ಜನಕ್ಕೆ ಆಗಲ್ವಲ್ಲ, ಅಂಥವ್ರಿಗೆ ಇವುಗಳ ಮೂಲಕ, ಇಂದ್ರಿಯಗಳ ಮೂಲಕ, ಒಂದೊಂದು ಇಂದ್ರಿಯ ಮೂಲಕವೂ ನಾವು ಭಗವಂತನ ನಾಮಸ್ಮರಣೆಯನ್ನು ಹೀರಿಕೊಳ್ತಕ್ಕಂಥದ್ದು. ನೀವು ಹೇಳ್ತಾ ಇದ್ದೀರಾ, ವಿಷ್ಣು ಸ್ಮರಣೆ ಮಾಡ್ತಾ ಇದ್ದೀರಾ, ವಿಷ್ಣು ನಾಮಾವಳಿ ಹೇಳ್ತಾ ಇದ್ದೀರಾ ಅನ್ನೋ ಮೂಲಕ ನಿಮ್ಮ ನಾಲಿಗೆ, ಬಾಯಿ, ಮುಖ ಇವುಗಳೆಲ್ಲ ಹೀರುತ್ತೆ, ವಿಷ್ಣುವಿನ ಅಂಶವನ್ನು ಹೀರಿಕೊಳ್ಳುತ್ತೆ. ಕಣ್ಣು ಭಗವಂತ ದರ್ಶನ ಮಾಡ್ತಾ ಇದೆ ಅಂದರೆ ಕಣ್ಣಿನ ಮೂಲಕ ಹೀರಿಕೊಳ್ಳುತ್ತೆ. ಭಗವಂತನ ಸ್ಮರಣೆ ಆ ಗೋವಿಂದ ಅಂತಕ್ಕಂಥ ಆ ಒಂದು ಪವಿತ್ರ ನಾಮವನ್ನು ಕೇಳ್ತಾ ಇದ್ದರೆ ಕಿವಿಗಳೆಲ್ಲ ಹೀರಿಕೊಳ್ಳುತ್ತೆ. ಗೋವಿಂದ ನಾಮಸ್ಮರಣೆಯಲ್ಲಿ ಹೀರಿ ಪವಿತ್ರವಾಗುತ್ತೆ ಕರ್ಣಗಳು. ನೀವು ಸ್ನಾನ ಮಾಡ್ತೀರಾ, ಸ್ನಾನದ ಮೂಲಕ ಬಾಹ್ಯ ದೇಹ ಶುಚಿಯಾಗುತ್ತೆ. ಮಡಿವಸ್ತ್ರವನ್ನು ಉಟ್ಕೊಳ್ತೀರಾ, ತನ್ನ ಮೂಲಕ ಶುಚಿತ್ವ ಬರುತ್ತದೆ. ಫಲಪುಷ್ಪಗಳನ್ನೆಲ್ಲ ತಗೊಳ್ತೀರಾ, ತನ್ನ ಮೂಲಕ ಅದು ಒಂದು ಗ್ರಹಣವೇ, ತನ್ನ ಮೂಲಕ ಅದು ಶುಚಿ. ಕೈಗಳು ಹೂಗಳನ್ನು ಹಿಡಿದು ಕೂಡಲೇ ಕರಗಳು ಅದು ಕರ್ಮೇಂದ್ರಿಯಗಳಲ್ಲಿ ಒಂದಲ್ವಾ, ಅವುಗಳು ಪವಿತ್ರವಾಗಿಬಿಡ್ತವೆ. ನಡೆದು ಹೋದರೆ ಕಾಲುಗಳು ಪವಿತ್ರವಾಗಿಬಿಡ್ತವೆ. ಹೀಗೆ ಸರ್ವೇಂದ್ರಿಯಗಳೂ ಕೂಡ ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ದರ್ಶನದಿಂದ, ಶ್ರವಣ ಕೀರ್ತನಗಳಿಂದ, ಕಥಾಶ್ರವಣಗಳಿಂದ ಇವುಗಳನ್ನೆಲ್ಲ ಹೀರಿಕೊಂಡು ಒಂದು ಪವಿತ್ರವಾದ ಪಕ್ವವಾದ ಮನಸ್ಸು ರೂಪಿತವಾಗುತ್ತೆ. ಅದೇ 11ನೇ ಇಂದ್ರಿಯ. ಈ ರೀತಿಯಲ್ಲಿ ವಿಷ್ಣುವಿನ ಸನ್ನಿಧಾನದಲ್ಲಿ ಅಪ್ಪ ಇದು ನನ್ನ ಶರಣಾಗತಿ ಅಂತ ಹೇಳಿ ನಾವು ಅವನಿಗೆ ಶರಣಾಗತಕ್ಕಂಥದ್ದು. ನೋಡಿ, ತುಂಬ ಸರಳವಾಗಿದೆ ಇದು. ಇದಕ್ಕೆ ಏನೇನೋ ನೀವು ಇನ್ನೊಬ್ಬರ ಆಶ್ರಯ ಬೇಕಾಗಿಲ್ಲ, ಹಣ ಬೇಕಾಗಿಲ್ಲ, ಮತ್ತೊಬ್ಬರ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನೀವೇ ಸ್ವತಃ ಮಾಡಬಹುದು. ವಿಷ್ಣುವಿನ ಕೃಪೆಗಾಗಿ ಯಾರ ಇನ್ಫ್ಲುಯೆನ್ಸೂ ಬೇಡ. ಇಲ್ಲಿ ಯಾವುದೋ ಒಂದು ಕೆಲಸ ಸಾಧನೆ ಮಾಡಬೇಕು ಅಂತಂದರೆ 4-6 ಜನರ ಕೈಕಾಲು ಹಿಡಿಬೇಕಾಗುತ್ತೆ ಒಂದು ಕೆಲಸ ಮಾಡಬೇಕಾದ್ರೆ. ಆದರೆ ಭಗವಂತನ ದರ್ಶನಕ್ಕೆ, ಭಗವಂತನ ಅನುಗ್ರಹಕ್ಕೆ ಯಾರ ಇನ್ಫ್ಲುಯೆನ್ಸೂ ಬೇಕಾಗಿಲ್ಲ. ನಮ್ಮ ಮನಸ್ಸು ಅದು ಪಕ್ವಗೊಳ್ಳಬೇಕು. ಅದು ಪಕ್ವಗೊಂಡು ಸಿದ್ಧತೆ ಮಾಡಿಕೊಂಡು ಸಮೀಪಕ್ಕೆ ಹೋಗೋದು ಬೇಡ. ನೀವು ಪಕ್ವವಾಗಿದ್ದೀರ ಅಂತಂದರೆ ಆತನೇ ಬಂದು ನಿಮ್ಮನ್ನು ಸಲಹಿ ಬಿಡ್ತಾನೆ. ಎಷ್ಟು ಕಥೆಗಳನ್ನು ಕೇಳಿಲ್ಲ, ಸಾಕ್ಷಾತ್ ಭಗವಂತನೇ ಬಂದು ಕೈ ಹಿಡಿದು ಎತ್ತಿರ್ತಕ್ಕಂಥದ್ದು. ಆ ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಏನನ್ನು ಹೇಳುತ್ತೆ? ಇದನ್ನೇ ಹೇಳುತ್ತೆ. ಆ ಆನೆ ಎಲ್ಲ ನಾರದರು ಬಂದು ಹೇಳ್ತಾರೆ, ಅಪ್ಪ ಮೊಸಳೆ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿರುತ್ತದು, ನೀನು ಕೈ ಬಿಟ್ಟು ಪ್ರಾರ್ಥನೆ ಮಾಡಬೇಕಂತಪ್ಪ, ಆಗ ಬರ್ತಾನೆ ಅಂತ. ಏನು ನಾರದೆ ಹೀಗೆ ಹೇಳ್ತಾ ಇದ್ದೀರಾ? ನಾನು ದಡದ ಮೇಲೆ ನಿಂತಿದ್ದೀನಿ, 2 ಕೈ ಬಿಟ್ಬಿಟ್ರೆ ಕಾಲು ಎಳೆದು ಬಿಡಲ್ವಾ ಮೊಸಳೆ ನನ್ನನ್ನು ಅಂತ ನಾರದರ ಬಳಿಗೆ ತನ್ನ ಪರಿಸ್ಥಿತಿಯನ್ನು ಹೇಳ್ಕೊಳ್ಳುತ್ತೆ. ನೀನು ಮಾಡಯ್ಯ, ವಿಷ್ಣು ಅಭಯ ಕೊಟ್ಟಿರ್ತಕ್ಕಂಥದ್ದು. ಆಗ ಗಜೇಂದ್ರ, ಆಗ ಆನೆಗೆ ಅರ್ಥ ಆಗುತ್ತೆ, ಆಯಿತು ಸರಿ ಅಂತ ಹೇಳಿ ಇನ್ನು ಅವನಿಗೆ ನಾನು ಹೋದೆ ಇದ್ದರೆ ಅವನ ಅನುಗ್ರಹ ಅಂತ ಹೇಳಿ ತನ್ನೆಲ್ಲ ಕೈ ಕರಗಳನ್ನೆಲ್ಲ ಕೃಷ್ಣ ಅಂತ ಕೂಗ್ಬಿಡ್ತು. ಈ ಕಥೆಯನ್ನು ನಮ್ಮ ಅಜ್ಜಿ ಚಿಕ್ಕ ಮಕ್ಕಳಿದ್ದಾಗ ಹೇಳ್ತಾ ಇದ್ದರು. ತಕ್ಷಣ ಆ ಕೃಷ್ಣನ ಚಕ್ರ ಬಂದು ಮೊಸಳೆಯ ಬಾಯನ್ನು ಕತ್ತರಿಸಿ ಹಾಕ್ತು ಅಂತ. ಆ ರೀತಿಯಲ್ಲಿ ನಾವು ಎಲ್ಲವನ್ನ ಸಮರ್ಪಣೆ ಅಂದರೆ ಹಾಗೆ. ನಮಗೆ ಆಯ್ತಪ್ಪ, ನನ್ನ ಕಷ್ಟದಲ್ಲಿದ್ದೀನೋ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಆದರೆ ನಿನ್ನ ಸ್ಮರಣೆ ಮಾತ್ರ ನಾನು ಬಿಡೋದಿಲ್ಲ. ಆ ರೀತಿಯಲ್ಲಿ ನೀವು ವಿಷ್ಣು ಸನ್ನಿಧಾನದಲ್ಲಿ ಈ ದಿವಸ ವಿಶೇಷ ಭಕ್ತಿ ಸಮರ್ಪಣೆಯನ್ನು ಮಾಡಿದ್ರೆ, ಅಥವಾ ನಿಮ್ಮ ಕುಳಿತಲ್ಲೇ ಎಷ್ಟೋ ಜನ ಪಾಪ ಹಾಸ್ಪಿಟ್ಲಲ್ಲಿದ್ದೀರಾ, ಎಷ್ಟೋ ಜನ ಪ್ರಯಾಣದಲ್ಲಿರ್ತೀರಾ, ಎಷ್ಟೋ ಜನಕ್ಕೆ ಸಾಧ್ಯತೆ ಇರಲ್ಲ. ಈ ದಿವಸ ನಾನು ವಿಷ್ಣುವಿನ ದರ್ಶನ ಮಾಡಲಿಲ್ವಲ್ಲಪ್ಪ,
ನನಗೇನು ಹಾಗಿದ್ರೆ ಅಂತಂದರೆ ಹೆದರ್ಕೋಬೇಕಾಗಿಲ್ಲ, ನಾವು ಆತಂಕವೂ ಪಡಬೇಕಾದ್ದಿಲ್ಲ. ನಾವು ಕುಳಿತಲ್ಲೇ ವೈಕುಂಠವನ್ನು ನಿರ್ಮಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅದು ಮನಸ್ಸು, ಅದೇ ಈ ಇಂದ್ರಿಯಗಳ ಸೆಳವನ್ನು ಅಥವಾ ಆಕರ್ಷಣೆ, ಹೊರಗಿನ ಆಕರ್ಷಣೆಯನ್ನು ಕತ್ತರಿಸಿಕೊಳ್ಳುವ ಮೂಲಕ. ನೀವೇ ನಿಮ್ಮ ದೇಹವೇ ದೇಹೋ ದೇವಾಲಯ ಪ್ರೋಕ್ತೋ ಅಂತ ಹೇಳಲ್ವಾ? ದೇಹವೇ ದೇವಾಲಯವಾಗಿಬಿಡುತ್ತೆ, ದೇಹವೇ ವೈಕುಂಠವೂ ಆಗುತ್ತೆ, ಕೈಲಾಸ ಏನೂ ಆಗುತ್ತೆ. ಮನಸ್ಸು ಮಾಡಬೇಕಷ್ಟೆ ನಾವು. ಈ ದಿವಸ ಪವಿತ್ರವಾದ ದಿವಸ. ನೀವು ಬೇರೆ ಚಟುವಟಿಕೆಗಳಿಗೆ ಹೆಚ್ಚು ತೊಡಗದೆ, ನಿಮ್ಮನ್ನು ನೀವು ಅಶುಚಿ ಮಾಡಿಕೊಳ್ಳದೆ, ವಿಷ್ಣು ಸ್ಮರಣೆಯಿಂದ, ವಿಷ್ಣು ಸಂಕೀರ್ತನೆಗಳಿಂದ ನಿಮ್ಮನ್ನು ನೀವು ಪವಿತ್ರಗೊಳಿಸಲಿಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ನೀವು ದೇವಸ್ಥಾನಕ್ಕೆ ಹೋಗ್ತೀರಾ, ದಾಸರ ಪದ ಹೇಳ್ತೀರಾ, ಅಥವಾ ಇನ್ಯಾವುದೋ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀರಾ, ಏನಾದರೂ ಮಾಡಿ, ಅಂತ ವಿಷ್ಣು ಸ್ಮರಣೆಯಿಂದ ವಿಪದ್ ವಿಸ್ಮರಣಂ ವಿಷ್ಣು ಅಂತ ಹೇಳುತ್ತೆ. ವಿಪತ್ತೆಲ್ಲ ಹೊರಟೋಗ್ಬಿಡುತ್ತಂತೆ. ಸಂಪದೋ ನೈವ ಸಂಪದಃ ವಿಪದೋ ನೈವ ವಿಪದಃ. ಏನು ಸಂಪತ್ತಲ್ಲ, ವಿಪತ್ತು ವಿಪತ್ತಲ್ಲ. ಮತ್ತು ಯಾವುದು ಸಂಪತ್ತು? ವಿಷ್ಣುವಿನ ಸ್ಮರಣೆಯೇ ಸಂಪತ್ತು. ವಿಷ್ಣುವಿನ ಸ್ಮರಣೆ ಇಲ್ಲದಿರಬೇಕೆಯೇ ಅದು ವಿಪತ್ತು ಅಂತ ಹೇಳುತ್ತೆ. ಒಂದು ತುಂಬ ತುಂಬ ಒಳ್ಳೆಯ ಮಾತದು. ಹೀಗಾಗಿ ಈ ದಿವಸ ವಿಷ್ಣು ಸ್ಮರಣೆ, ಅದು ಅದರಂತಹ ಸಂಪತ್ತು ಮತ್ತೊಂದಿಲ್ಲ. ವೈಕುಂಠ ಏಕಾದಶಿಯಲ್ಲಿ ಯಾವುದು ಸಂಪತ್ತು? ವಿಷ್ಣು ದರ್ಶನ, ವಿಷ್ಣು ಸ್ಮರಣ, ವಿಷ್ಣು ಸಂಕೀರ್ತನ, ಅರ್ಚನಾ, ವಂದನ, ಧ್ಯಾನ, ಈ ಸಾಕಷ್ಟಿದಾವಲ್ಲ, ನವವಿಧ ಭಕುತಿ ಅಂತ ಕರಿತೀವಲ್ಲ, ಯಾವುದು ಆಗಲ್ಲ ನಿಮಗೆ. ಒಂದು ಮಾರ್ಗವನ್ನಾದರೂ ಅನುಸರಿಸಿ. ಪಾದಸೇವನ. ಮತ್ತೊಂದು ಯಾರೋ ನಾನು ಬಲಿಚಕ್ರವರ್ತಿಯ ಹಾಗೆ ಪ್ರಾರ್ಥಿಸಲಾರೆ, ಕೃಷ್ಣನಂತೆ ಸಖನಾಗಿರಲಾರದೆ, ದ್ರೌಪದಿಯಂತೆ ನಾನು ಭಕ್ತಳಾಗಲಾರೆ, ಪ್ರಹ್ಲಾದನಂತಿರಲಾರೆ, ಯಾವುದು ಒಪ್ಕೊಳ್ತೀನಿ. ಅವರೆಲ್ಲ ಮಹನೀಯರು. ಅವ್ರ ಹಾಗೆ ಇರಲಿಕ್ಕಾಗುತ್ತಾ ನಮಗೆ? ಖಂಡಿತ ಅವರ ಭಕ್ತಿ ಕಿಂಚಿತ್ತು, ರವೆಯಷ್ಟು ಅಂತೀವಲ್ಲ, ಅಷ್ಟು ನಾವು ಕೊಡಲಿಕ್ಕೆ ಆಗಲ್ಲ. ಯಾಕೆಂದರೆ ನಾವು ಕಷ್ಟ. ಆದರೆ ಸಾಧ್ಯವಿಲ್ವಾ? ಖಂಡಿತ ಸಾಧ್ಯವಿದೆ. ಅವರು ಮನುಷ್ಯರೇ, ಅವರು ಮಾಡಿದಂದರೆ ನನಗೆ ಯಾಕೆ ಮಾಡಲಿಕ್ಕಾಗಲ್ಲ? ಖಂಡಿತ ಸಾಧ್ಯತೆ ಇದೆ. ಅದಕ್ಕೆ ತೀವ್ರತೆ ಬೇಕು. ನೀವು ಹೇಗೆ ಒಂದು ಮಗು, ಪುಟ್ಟ ಮಗು, ಅದು ಊಟ ಮಾಡಿಲ್ಲ ಅಂತ ತಾಯಿ ಎಷ್ಟು ಗಲಿಬಿಲಿಯಾಗಿಬಿಡ್ತಾಳೆ. ಹಸ್ಕೊಂಡು ಏನಾದರೂ ಹತ್ತು ಬಿಟ್ಟರೆ ಮಗು ಯಾವ ರೀತಿಯ ಸಂಕಟ, ಹೊಟ್ಟೆಲೆಲ್ಲ ಕಿವುಚಿಬಿಡುತ್ತೆ ಆ ತಾಯಿಗೆ. ಆ ರೀತಿಯಲ್ಲಿ ಪ್ರೀತಿ ಇರಬೇಕು. ವಿಷ್ಣುವಿನ ಸ್ಮರಣೆ, ದರ್ಶನ ಅಂತಕ್ಕಂಥದ್ದು ಹಾಗೆ ಹೊಟ್ಟೆ ಕಿವುಚಬೇಕು. ಅದು ಕೆಟ್ಟ ರೀತಿಯಲ್ಲ, ಆ ಪ್ರೀತಿಯ ರೀತಿಯಲ್ಲಿ. ನೀವು ಯಾವುದೇ ಸೇವೆ ಮಾಡಿ, ಒಂದು ಹೂವಿನ, ಆತನೇ ಹೇಳಿದಾನಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ. ಹೀಗಾಗಿ ಏನೂ ಅಪೇಕ್ಷೆ ಅವನಿಗೆ ಯಾವುದೂ ಇಲ್ಲ. ಕೇವಲ ನಿಮ್ಮ ಶ್ರದ್ಧೆ, ಭಕ್ತಿಯಿಂದ ಸಮರ್ಪಣೆ ಮಾಡಿದ ಒಂದು ನಾಮಾವಳಿ. ನನಗೇನಪ್ಪ ಗೊತ್ತು, ಓಂ ನಮೋ ಭಗವತೆ ವಾಸುದೇವಾಯ, ಇಷ್ಟೇ ನನ್ನ ಕೈಲಿ ಆಗೋದು. ನಿಮಗೆ ಸಾಮರ್ಥ್ಯ ಅಷ್ಟೇ ಇದ್ದರೆ ನಿಜವಾಗಲೂ ಖಂಡಿತ ಆ 1,000 ನಾಮವನ್ನು ಅಳಿಸದೆ, 1,000 ಪಾತಕಗಳನ್ನು ಅಳಿಸದೆ ಒಂದು ಶಿವನಾಮ ಅನ್ನೋ ಹಾಗೆ ನಿಮ್ಮ ಒಂದು ನಾಮಾವಳಿ ಎಲ್ಲ ಪಾತಕಗಳನ್ನು ಅಳಿಸುತ್ತೆ. ಖಂಡಿತ ಅವನ ಕೃಪೆಯಾಗುತ್ತೆ. ತೀವ್ರತೆ ಇರಲಿ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲ ಹೇಗಿದೆ? ಈ ದಿನ ವೈಕುಂಠ ಏಕಾದಶಿ ಆಗಿರೋದ್ರಿಂದ ಏನಾದರೂ ಬದಲಾವಣೆಗಳು ರಾಶಿಗಳ ಮೇಲೆ ಆಗತ್ತಾ? ತಿಳಿಸ್ಕೊಡೋದಾದ್ರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಚಂದ್ರ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ವಿ. ಕರ್ಕಾಟಕ ರಾಶಿಯಲ್ಲಿ ಕುಜ ಇರತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಕೇತುವಿನ ಸ್ಥಿತಿಯನ್ನು ನೋಡ್ತಾ ಇದ್ವಿ. ಇನ್ನು ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ವಿ, ಅದು ಧನು ರಾಶಿಯಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಶುಕ್ರ ಶನಿ ಹಾಗೂ ಮಾಂದಿ ಉದಿಯಾಗಿದೆ ಈ ದಿವಸ. ಇನ್ನು ಮೀನ ರಾಶಿಯಲ್ಲಿ ರಾಹು. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ನೋಡಿ, ಕುಟುಂಬದಲ್ಲಿ ಉತ್ತಮ ವಾತಾವರಣ ಚೆನ್ನಾಗಿರುತ್ತೆ. ಇನ್ನು ಒಳ್ಳೆಯ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮವಾದ ನಡೆ, ನುಡಿ, ಮಾತು, ಬರವಣಿಗೆ ಇವುಗಳಲ್ಲಿ ತುಂಬ ಒಳ್ಳೆಯದನ್ನು ಕಾಣತಕ್ಕಂಥ, ಅದರಿಂದ ಒಳ್ಳೆಯ ಫಲ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು. ಸ್ತ್ರೀಯರಿಗೆ ಮಾನ್ಯತೆ, ಗೌರವ ಸಿಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಲಾಭವೂ ಇದೆ. ವ್ಯಾಪಾರ ವಹಿವಾಟು ಏನಾದರೂ ಇದ್ದರೆ ಅಲ್ಲಿ ವಿಶೇಷವಾದ ಲಾಭ. ವಸ್ತ್ರ, ಹೂವು, ಹಣ್ಣು, ಹಾಲು, ಹೈನು ಇಂಥ ಕ್ಷೇತ್ರದವರಿಗೆ ಲಾಭ ಹೆಚ್ಚಾಗಿದೆ. ವೃತ್ತಿಯಲ್ಲೂ ತುಂಬ ಅನುಕೂಲದ ವಾತಾವರಣ ಇದೆ, ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದ್ದಾಗ, ಸದ್ಯ ಏನೂ ಕೊರತೆ ಇಲ್ಲವಲ್ಲ, ಕೊರತೆ ಇಲ್ಲದಾಗ ಮನಸ್ಸನ್ನು ವಿಷ್ಣುವಿನ ಕಡೆಗೆ ತಿರುಗಿಸಬೇಕು. ಅದನ್ನು ಮಾಡಿ ವಿಷ್ಣು ಪ್ರಾರ್ಥನೆ ಮಾಡಿಕೊಳ್ಳಿ. ವೃಷಭ ರಾಶಿಯವರಿಗೆ ದಿವಸ ಗಜಕೇಸರಿ ಯೋಗ. ಹೀಗಾಗಿ ನೀವು ಮುಟ್ಟಿದ್ದೆಲ್ಲ ಒಂದು ರೀತಿಯಲ್ಲಿ ಚಿನ್ನ.
ಆನೆ ನಡೆದದ್ದ ದಾರಿ ಅಂತೀವಲ್ಲ, ಆ ರೀತಿಯಲ್ಲಿ ನಿಮ್ಮ ಹಾದಿಗೆ, ನಿಮ್ಮ ದಾರಿಗೆ ಅಡ್ಡು ಬರೋರು ಯಾರೂ ಇರಲ್ಲ. ಅಲ್ಲಿ ವಿದ್ವಾನ್ ರಾಜಪ್ರಿಯಕರೋ ಭವೇತ್ ಅಂತ ಹೇಳಿದೆ. ಹೀಗಾಗಿ ನೀವು ನಾಯಕರಿಗೋ ಅಥವಾ ರಾಜಕಾರಣದಲ್ಲಿದ್ದರೆ ನಿಮ್ಮ ಮಂತ್ರಿಗಳಿಗೋ ಅಥವಾ ವಿಶೇಷವಾದ ಸ್ಥಾನದಲ್ಲಿರ್ತಕ್ಕಂಥವರಿಗೆ ಪ್ರಿಯಕರರಾಗಿ ಇರ್ತೀರ. ಒಂದು ಆಫೀಸಲ್ಲಿದ್ದರೆ ನಿಮ್ಮ ಬಾಸಿಗೆ ಹಿತವಾಗಿರ್ತೀರ. ಆ ರೀತಿಯಲ್ಲಿ ಇದು ಚೆನ್ನಾಗಿದೆ. ಇನ್ನು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ವಿಘ್ನಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ವಿಷ್ಣು ಪ್ರಾರ್ಥನೆ, ವಿಷ್ಣು ಸಹಸ್ರನಾಮ ಹೇಳಿಕೊಂಡು ಕೆಲಸಕ್ಕೆ ಹೋಗಿ, ಅದು ತುಂಬ ಅನುಕೂಲ ಮಾಡಿಕೊಡುತ್ತೆ ಈ ದಿವಸ. ಉಳಿದ ಹಾಗೆ ಈ ದಿವಸ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ನಷ್ಟ ಅದನ್ನು ಸೂಚಿಸ್ತಾ ಇದೆ, ನಷ್ಟತೆಯನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿರಿ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಸಿಗುತ್ತೆ, ಪರಸ್ಪರ ಸಹಕಾರ ಸಿಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ವ್ಯಯ ಇದೆ, ಹೆಚ್ಚಿನ ಖರ್ಚಾಗ್ತಕ್ಕಂಥದ್ದು. ಯಾವುದೋ ಸೇವೆ ಮಾಡಿಸ್ತೀನಿ ಒಳ್ಳೆಯದಕ್ಕೆ, ಏನು ಅಲ್ಲಿ ಶುಭ ಕಾರ್ಯ ವ್ಯಯಸ್ಸದ ಅಂತ ಇದೆ. ಹೀಗಾಗಿ ಶುಭ ಕಾರ್ಯ ಅಂತಂದರೆ ದೇವತಾ ಕಾರ್ಯಗಳಾಗಬಹುದು, ಯಾರಿಗೂ ದಾನ ಮಾಡ್ತಕ್ಕಂಥದ್ದು, ಉಪಕಾರ ಮಾಡ್ತಕ್ಕಂಥದ್ದು. ಈ ರೀತಿಯಲ್ಲಿ ನಿಮಗೆ ಹಣ ವ್ಯಯ ಆಗ್ತಕ್ಕಂಥದ್ದು ಇದೆ ಈ ದಿವಸ ನಿಮಗೆ ಕುಟುಂಬದವ್ರಿಗೂ ಅಷ್ಟೇ ಸ್ವಲ್ಪ ಆಪ್ತರಿಂದ ಸ್ವಲ್ಪ ದೂರ ಆಗಿರ್ತೀರ. ಈ ದಿವಸ ಯಾವುದು ಬೇಡ, ವೈರಾಗ್ಯ ಒಂದು ರೀತಿಯಲ್ಲಿ. ಅದಕ್ಕೆ ಕಾರಣ ಭಾಗ್ಯದ ಶನೈಶ್ಚರನೂ ಅದರ ಪ್ರಭಾವವೂ ಆಗಬಹುದು. ಹೀಗಾಗಿ ದಿವಸ ವೈಕುಂಠ ಏಕಾದಶಿ ಇದೆ, ಹೇಗೋ ಯಾವುದಾದ್ರು ಕ್ಷೇತ್ರ ದರ್ಶನ ಮಾಡಿಬಿಡೋಣ ಅಂತ ಯಾರು ಕೇಳದೆ ಹೊರಟು ಬಿಡ್ತಕ್ಕಂಥದ್ದು. ಆ ರೀತಿಯ ಒಂದು ಸಂದರ್ಭ, ಒಂದು ಘಟನೆ ನಡೆಯುತ್ತೆ. ಆದರೆ ಒಳ್ಳೆಯ ರೀತಿಯಲ್ಲಿರ್ತದೆ, ಆತಂಕ ಮಾಡ್ಕೋಬೇಡಿ. ಈ ದಿವಸ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪ ಬರೋ ಸಾಧ್ಯತೆ ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ, ಸಮಾಧಾನವಾಗಿರಿ. ವಿಷ್ಣು ಪ್ರಾರ್ಥನೆ ಮಾಡಿ, ವಿಷ್ಣು ಸನ್ನಿಧಾನಕ್ಕೆ ಹೋಗಿ ಒಂದು ಪುಷ್ಪಾರ್ಚನೆ ಮಾಡಿಸಿ, ಅದು ತುಂಬ ಸಹಕಾರ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹಣ್ಣು, ಹೂವು, ಹಾಲು, ಹೈನು ಕ್ಷೇತ್ರದಲ್ಲಿರುವವರಿಗೆ, ಕೃಷಿಕರಿಗೆ ತುಂಬ ಲಾಭದಾಯಕವಾಗಿದೆ. ಹಿರಿಯರಿಂದ, ಸ್ತ್ರೀ ಪುರುಷರ ಭೇದವಿಲ್ಲದೆ ಹಿರಿಯರು ಯಾರನ್ನ ನೀವು ಗೌರವಿಸ್ತೀರೋ ಅಂಥವರಿಂದ ಬಹಳ ವಿಶೇಷವಾದ ಅನುಕೂಲ, ಸಲಹೆ ಸಿಗುತ್ತೆ. ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿಯಲ್ಲೂ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಈ ದಿವಸ ದೇವತಾ ದರ್ಶನ, ಯಾರದ್ದು ದೊಡ್ಡ ಹಿರಿಯರ ಮೂಲಕ ನಿಮಗೆ ಆ ದೇವತಾ ದರ್ಶನಕ್ಕೆ ಒಂದು ಸಾಧ್ಯತೆ ಉಂಟಾಗ್ತಕ್ಕಂಥದ್ದು. ಇನ್ಫ್ಲೂಯೆನ್ಸ್, ನಾನಾಗಲೇ ಹೇಳಿದ್ನಲ್ಲ, ಯಾರೂ ಇನ್ಫ್ಲೂಯೆನ್ಸ್ ಬೇಕಾಗಿಲ್ಲ ಇದಕ್ಕೆ, ಆದರೆ ನಿಮಗೆ ಅಂಥದ್ದೊಂದು ನೆರವೇರುತ್ತೆ. ಭಗವದ್ ದರ್ಶನಕ್ಕೆ ಬೇರೆಯವರ ಸಹಾಯದಿಂದ ಅನುಕೂಲ ಆಗ್ತಕ್ಕಂಥದ್ದು, ಒಳ್ಳೆಯ ವಾತಾವರಣ ಚೆನ್ನಾಗಿದೆ ಈ ದಿವಸ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಇದೆ ಈ ದಿವಸ. ಅಧಿಕಾರ ಸ್ತರದಲ್ಲಿ ಇರತಕ್ಕಂಥವರಿಗೆ, ಮೇಲಧಿಕಾರಿಗಳಿಗೆ ತುಂಬ ಚೆನ್ನಾಗಿರುತ್ತದೆ. ನಿಮ್ಮ ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಸ್ತ್ರೀಯರಿಗೆ ಬಹಳ ವಿಶೇಷವಾದ ಮಾನ್ಯತೆ ಇದೆ. ಹೊಸ ಅವಕಾಶಗಳಿಗೆ ದಾರಿ ಆಗುತ್ತೆ ಈ ದಿವಸ. ವೈಕುಂಠ ಏಕಾದಶಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಪ್ಪ, ಹೊಸ ಆರ್ಡ್ರ್ ಬಂತು, ಆ ರೀತಿಯ ಒಂದು ವಿಶೇಷ ಫಲವನ್ನು ಖಂಡಿತ ಇದೆ. ಸಿಂಹರಾಶಿಯವರಿಗೆ ಚೆನ್ನಾಗಿದೆ. ಸ್ವಲ್ಪ ದಾಂಪತ್ಯದಲ್ಲಿ ಮನಸ್ತಾಪ ಇದೆ. ವ್ಯಾಪಾರದಲ್ಲೂ ಸ್ವಲ್ಪ ತೊಡಕುಗಳು, ವಿಘ್ನಗಳು ಸೂಚಿಸ್ತಾ ಇದೆ. ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ, ಸಾಕಾಗುತ್ತೆ. ವಿಷ್ಣು ದರ್ಶನ ಜೊತೆಗೆ ಗಣಪತಿ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳಿದೆ. ಸ್ನೇಹಿತರ ಸಹಕಾರ ಚೆನ್ನಾಗಿರ್ತದೆ. ಮಿತ್ರ ಬಾಂಧವರ ಜೊತೆಗೆ ಉತ್ತಮ ಒಡನಾಟ ಚೆನ್ನಾಗಿರುತ್ತೆ ಈ ದಿವಸ. ಕುಟುಂಬದವ್ರ ಜೊತೆಗೆ, ಸ್ನೇಹಿತರ ಜೊತೆಗೆ ದೇವಸ್ಥಾನ ದರ್ಶನ ಇಂಥದ್ದೊಂದು ಸೂಚಿಸ್ತಾ ಇದೆ. ಹೀಗಾಗಿ ಅನುಕೂಲದ ವಾತಾವರಣ. ಇನ್ನು ಈ ದಿವಸ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಬಹುದು. ದೇಹ ತರಚೋದು, ಗಾಯ ಆಗೋದು, ದೇವಸ್ಥಾನಕ್ಕೆ ಹೋದನಪ್ಪ ಅಲ್ಲಿ ಅದೇನೋ ಕಂಬಿ ಆ ಥರದ್ದೇನೋ ತಾಗೋದು ಇತ್ಯಾದಿ, ಈ ಥರದ್ದು ಒಂದು ಲಕ್ಷಣ ಇದೆ. ಹುಷಾರಾಗಿ ಹೋಗಿ ದರ್ಶನ ಮಾಡುವಾಗಲೂ ಪ್ರಮಾದ ಮಾಡ್ಕೋಬೇಡಿ. ಆ ನುಗ್ಗಲು ಆ ಥರದ್ದೆಲ್ಲ ಗೊಂದಲ ಮಾಡಬಾರ್ದು. ನಮಗೆ ನಾವೇ ಒಂದು ಶಿಸ್ತು ಏರ್ಪಾಡು ಮಾಡ್ಕೋಬೇಕು, ಕ್ಯೂ ನಿಂತ್ಕೋಬೇಕು. ಸಮಾಧಾನ ಸಹನೆಯೂ ಬೇಕಾಗುತ್ತೆ. ಆ ರೀತಿಯಲ್ಲಿ ಈ ದಿವಸ ನೀವು ಕಾಪಾಡ್ಕೋಬೇಕಾಗುತ್ತೆ. ಉಳಿದ ಹಾಗೆ ದಿವಸ ದೇವತಾ ದರ್ಶನ, ಅನುಕೂಲ, ದೇವರ ಅನುಗ್ರಹ ಆಗ್ತಕ್ಕಂಥದ್ದು. ಯಾವುದೋ ಒಂದು ಪುಷ್ಪ ಅನುಗ್ರಹಪ್ರದವಾಗಿ ಒಂದು ಹೂ ಕೆಳಗೆ ಬಿದ್ದುಬಿಟ್ರೆ ಅದೇ ಪ್ರಸಾದ ಅನ್ಕೋತೀವಲ್ಲ, ಅದಕ್ಕಿಂತ ಇನ್ನೇನಿದೆ? ಆ ರೀತಿಯ ಒಂದು ಸಮಾಧಾನ ಸಿಗುತ್ತೆ ನಿಮಗೆ. ಚೆನ್ನಾಗಿದೆ. ನೀವು ವಿಷ್ಣು ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿವಸ ಸ್ವಲ್ಪ ನಷ್ಟ ಕಷ್ಟಗಳನ್ನು ನೋಡ್ತಕ್ಕಂಥದ್ದಾಗಿದೆ. ಎಷ್ಟು ಕಣ್ಣೀರು ಇಡೋದಪ್ಪ ಅಂತ ದೇವಸ್ಥಾನ ಮುಂದೆ ಕೂತ್ಕೊಂಡು ಆ ರೀತಿಯಲ್ಲಿ ಒಂದು ರೀತಿಯ ಮನಸ್ಸಿಗೆ ಬೇಸರ ಆಗ್ತಕ್ಕಂತಹ ಸಾಧ್ಯತೆ. ಕೆಲಸದಲ್ಲೂ ಸ್ವಲ್ಪ ಪರಿಶ್ರಮ, ಕಷ್ಟ ಅನ್ನಿಸ್ತಕ್ಕಂಥದ್ದು, ಹೊರೆ ಆಗ್ತಕ್ಕಂಥದ್ದು. ಬ್ಯಾಕ್ ಟು ಬ್ಯಾಕ್ ಕೆಲಸಗಳು ಬಿದ್ದು ಸ್ವಲ್ಪ ಪರಿಶ್ರಮ ಹೆಚ್ಚಾಯಿತು, ಆ ರೀತಿಯ ಒಂದು ಲಕ್ಷಣ ಇದೆ. ಬುದ್ಧಿ ಕೂಡ ಮಂಕಾಗುತ್ತೆ ಸ್ವಲ್ಪ. ಹೀಗಾಗಿ ಸ್ನೇಹಿತರ ಸಹಕಾರ, ಹಿರಿಯರ ಸಹಕಾರ, ಸಲಹೆ ಇವುಗಳನ್ನು ತಗೊಳ್ಳೋದು ಈ ದಿವಸ ತುಂಬ ಒಳ್ಳೆಯದು. ಪ್ರಾರ್ಥನೆಗೆ ದಿವಸ ಅಮ್ಮನವ್ರ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ.
ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರುತ್ತದೆ ಈ ದಿವಸ. ಧನ ಸಹಾಯ ಚೆನ್ನಾಗಿರುತ್ತದೆ. ಕುಟುಂಬದಲ್ಲಿ ಗೌರವ ಸಿಗುತ್ತೆ. ವ್ಯಾಪಾರದಲ್ಲಿ ಬಹಳ ವಿಶೇಷವಾಗಿರುತ್ತೆ. ಹಾಲು ಹೈನು ಇಂಥ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿದೆ. ಧಾನ್ಯ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಮನಸ್ಸಿಗೆ ಒಂದು ಸಮಾಧಾನ ಖಂಡಿತ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಿ. ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲೋ ದೂರ ಹೋಗಬೇಕು, ಈ ಥರದ್ದೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಧಾನಗತಿಯಲ್ಲಿ ಹೋಗಿ. ಪ್ರಾರ್ಥನೆಗೆ ದಿವಸ ನೀವು ಕೂಡ ವಿಷ್ಣು ಪ್ರಾರ್ಥನೆ, ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳಿದ್ದಾವೆ. ಅನುಕೂಲ ಉಂಟಾಗುತ್ತೆ ಈ ದಿವಸ. ನಿಮ್ಮ ಸಾಲ ಬಾಧೆ ನಿವಾರಣೆಯಾಗುತ್ತೆ. ಕಷ್ಟಗಳೆಲ್ಲ ಅದಕ್ಕೊಂದು ಫುಲ್ ಸ್ಟಾಪ್ ಸಿಕ್ತು ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ಒಂದು ಸಮಾಧಾನ ಸಿಗುತ್ತೆ. ಆತಂಕ ಬೇಡ. ಇದು ಸ್ವಲ್ಪ ಧೈರ್ಯ ಸ್ಥೈರ್ಯ ಎಲ್ಲವೂ ಇದೆ. ನಿಭಾಯಿಸುವ ಶಕ್ತಿ ಇದೆ. ಹೀಗಾಗಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದ್ದಾವೆ. ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಅದರ ಹೊರತಾಗಿ ನೀವು ಕೂಡ ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ನರಸಿಂಹ ಪ್ರಾರ್ಥನೆ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಧನಬಲ ಚೆನ್ನಾಗಿರ್ತದೆ. ನಿಮ್ಮ ಕಾರ್ಯವೈಖರಿ ಚೆನ್ನಾಗಿರುತ್ತದೆ. ಕೆಲಸಗಳಲ್ಲಿ ಕೌಶಲ್ಯ ಅಂತೀವಲ್ಲ, ಅದು ತುಂಬ ಚೆನ್ನಾಗಿರ್ತದೆ. ಇನ್ನು ಈ ದಿವಸ ಹಣಕಾಸು ಚೆನ್ನಾಗಿಲ್ಲ ಅಂತಲ್ಲ, ಕುಟುಂಬದವ್ರ ಮಟ್ಟಿಗೆ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ. ಕುಟುಂಬದವ್ರ ಜೊತೆಗೆ, ಅದರಲ್ಲೂ ಸ್ತ್ರೀಯರ ಜೊತೆಗೆ ವ್ಯವಹಾರ ಬೇಡ. ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಈ ದಿವಸ. ಆದರೆ ಮಕ್ಕಳಿಂದ ತುಂಬ ಅನುಕೂಲ ಸಿಗುತ್ತೆ. ಬುದ್ಧಿಬಲ ತುಂಬ ಚೆನ್ನಾಗಿರ್ತದೆ. ಸಭೆಗಳಲ್ಲಿ ಮೀಟಿಂಗ್ಗಳಲ್ಲಿ ನಿಮ್ಮ ಒಂದು ಶಕ್ತಿ ಪ್ರದರ್ಶನ ಆಗುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ ಈ ದಿವಸ. ಹೆಚ್ಚಿನ ಅನುಕೂಲ ಇದೆ, ಆತಂಕ ಬೇಡ. ನೀವು ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಇದೆ. ದೈವತಾ ಸಹಕಾರ, ದೇವತಾ ದರ್ಶನ ಆಗಬಹುದು. ಸ್ನೇಹಿತರ ಜೊತೆಗೆ ಉತ್ತಮ ಒಡನಾಟ, ಬಂಧುಗಳ ಜೊತೆಗೆ ಒಂದು ರೀತಿಯ ಸಾಮರಸ್ಯದ ಭಾವ ಚೆನ್ನಾಗಿದೆ. ಮತ್ತು ಮುಖ್ಯವಾಗಿ ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿರ್ತದೆ. ರಸ ಅಂದರೆ ಸಿಹಿ ಪದಾರ್ಥದ ವ್ಯಾಪಾರಿಗಳು, ಇಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ನಿಮ್ಮ ಪ್ರಯಾಣ ಸೌಖ್ಯತೆಯನ್ನು ಕಾಣಬಹುದು. ಚೆನ್ನಾಗಿದೆ. ಆರೋಗ್ಯದ ಮಟ್ಟಿಗೆ ಸ್ವಲ್ಪ ಹುಷಾರು. ಆರೋಗ್ಯದ ದೃಷ್ಟಿಯಿಂದ ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ವಿಷ್ಣು ಸನ್ನಿಧಾನಕ್ಕೂ ಹೋಗಿ ಬನ್ನಿ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಇದೆ. ಸಹೋದರರು, ಸೇವಕರು, ಸಹಾಯ ಇಂಥವರಿಂದ ಸಹಾಯ ಸಿಗ್ತಕ್ಕಂಥದ್ದು. ಈ ದಿವಸ ಧೈರ್ಯವೂ ಇದೆ ನಿಮಗೆ. ಮತ್ತು ಈ ದಿವಸ ಸ್ವಲ್ಪ ವ್ಯಯವೂ ಇದೆ. ಅಪವ್ಯಯ, ಬೇಡದ್ದಕ್ಕೆ ಖರ್ಚು ಮಾಡ್ಕೊಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಕಾಲು ಪೆಟ್ಟು ಬೀಳೋ ಸಾಧ್ಯತೆ ಇದೆ. ಬರಬರ ಓಡಾಡಿ ಕಾಲಿಗೇನೋ ಕಲ್ಲು ತಾಗೋದು, ಈ ಥರದ್ದೆಲ್ಲ ಸಾಧ್ಯತೆ ಇದೆ. ಹುಷಾರು. ಕಬ್ಬಿಣ, ಕಲ್ಲು ತಾಗುವ ಸಾಧ್ಯತೆ ಇದೆ. ಇನ್ನು ಈ ದಿವಸ ಸಂಗಾತಿಯಿಂದ ತುಂಬ ಸಹಕಾರ ಇದೆ. ವೃತ್ತಿಯಲ್ಲಿ ತುಂಬ ಹೆಚ್ಚಿನ ಅನುಕೂಲ, ಸಹೋದ್ಯೋಗಿಗಳ ಸಹಕಾರ, ಹೊಸ ಅವಕಾಶಕ್ಕೆ ದಾರಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ಈ ದಿವಸ ನೀವು ನಾಗಕವಚ ಕೇಳಿಸ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವರು ಹೇಳಬಹುದಾದ ಮಂತ್ರ ಓಂ ದೇವದೇವಾಯ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ವಿಷ್ಣುವಿನ ಕೃಪೆಯಾಗುತ್ತೆ. ಇಂದಿನ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆ ಜೊತೆಗೆ ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವೈಕುಂಠ ಏಕಾದಶಿ ವಿಶೇಷ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.